ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಏನೋ ಒಂದು ಹೊಸದು ಕಲಿಯೋಣ. ಸೊ ಜನರಿಗೋಸ್ಕರ ನಾನು ಬೇರೆ ಬೇರೆ ಸ್ಟ್ರಾಟಜಿ, ಬೇರೆ ಬೇರೆ ಇಂಡಿಕೇಟರ್ಸ್ ಅಂದರೆ ಲ್ಯಾಗಿಂಗ್ ಅಲ್ಲ, ಇದು ರಿಯಲ್ ಟೈಮಲ್ಲಿ ಕರೆಕ್ಟಾಗಿ ವರ್ಕ್ ಆಗುವಂಥ ಇಂಡಿಕೇಟರ್ಸ್ನ ಮಾತ್ರ ನಾನು ಹೇಳ್ತಾ ಇರ್ತೀನಿ. ಸೊ ನಿಮಗೋಸ್ಕರ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ದು ಇನ್ನೊಂದು ಇಂಡಿಕೇಟ್ರು ನಾನು ಇವತ್ತು ಹೇಳ್ತೀನಿ. ಮತ್ತು ಸಪ್ಲೈ ಡಿಮಾಂಡ್ ಇಂಡಿಕೇಟ್ರು ಒಂದು ಚೆನ್ನಾಗಿರೋದು, ಅದು ಕೂಡ ಹೇಳ್ತೀನಿ ಇವತ್ತು. ಸೊ ಎರಡು ಇಂಡಿಕೇಟರ್ನ ನೋಡೋಣ. ಸೊ ರಿಯಲ್ ಟೈಮಲ್ಲಿ ಕರೆಕ್ಟಾಗಿ ವರ್ಕ್ ಆಗೋ ಥರ ಇಂಡಿಕೇಟರ್ ಇದು. ಸೊ ನಾವು ಅದನ್ನು ಲೈವಲ್ಲಿ ಕೂಡ ಚೆಕ್ ಮಾಡೋಣ ಯಾವ ಥರ ತೋರಿಸುತ್ತೆ ಅಂತ. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿ ಬಂದಿದೆ ಟ್ರೇಡಿಂಗು. ಸೊ ನಾವು ಫಾರೆಕ್ಸ್ ಓಪನ್ ಮಾಡಿ ಅದರ ಒಳಗಡೆ ಚೆಕ್ ಮಾಡೋಣ. ಸದ್ಯಕ್ಕೆ ಫಸ್ಟ್ ಇಂಡಿಕೇಟರ್ನ ನೋಡೋಣ. ಫಸ್ಟ್ ಇಂಡಿಕೇಟರ್ಸಲ್ಲಿ ಹೋಗಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಎಕ್ಸ್ಪೋ ಅಂತ ಇದೆ. ಝೈರ್ಮ್ಯಾನ್ 8,000 ಜನ ಯೂಸ್ ಮಾಡ್ತಾ ಇದ್ದಾರೆ ಅಪ್ರಾಕ್ಸ್. ಸೊ ಅದನ್ನು ಫಸ್ಟು ಸ್ಟಾರ್ ಮಾಡ್ಕೊಳ್ಳಿ, ಆಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಟೇಬಲ್ ಕಾಣಿಸುತ್ತೆ. ಸೊ ಟ್ರೆಂಡು ಯಾವ ಕಡೆ ಇದೆ ಅಂತ ಆ ಟೇಬಲ್ ತೋರಿಸುತ್ತೆ, ಮತ್ತು ಪ್ರೈಸ್ ರೇಂಜ್ ತೋರಿಸುತ್ತೆ. ಸದ್ಯಕ್ಕೆ ಪ್ರೈಸ್ ಎಲ್ಲಿ ನಡೆದಿದೆ ಅಂತ ತೋರಿಸುತ್ತೆ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟು, ಸದ್ಯಕ್ಕೆ ನಾನು 4 ಅವರ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕೆಟ್ ಕೊಟ್ಟಿತ್ತು. ಸೊ ಈ ಆರ್ಡರ್ ಬ್ಲಾಕ್ನ ಟಚ್ ಮಾಡಿ ಮಾರ್ಕೆಟು 4 ಅವರ್ ಟೈಮ್ ಫ್ರೇಮಲ್ಲಿ ಈ ಆರ್ಡರ್ ಬ್ಲಾಕ್ ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ಲ, ಈ ಆರ್ಡರ್ ಬ್ಲಾಕ್ನ ಮಿಟಿಗೇಟ್ ಮಾಡಿ ಮಾರ್ಕೆಟು ಈ ಹೈನ ಬ್ರೇಕ್ ಮಾಡಿ ಹೊಸ ಹೈ ಮಾಡ್ಕೊಂಡಿತ್ತು. ಸದ್ಯಕ್ಕೆ ಮಾರ್ಕೆಟು 4 ಅವರಲ್ಲಿ ಡೌನ್ ಕೆಳಗಡೆ ಬರೋದು, ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾರ್ಕೆಟು ಇಲ್ಲಿ ಆರ್ಡರ್ ಬ್ಲಾಕ್ ಮಿಟಿಗೇಟ್ ಮಾಡಿ ಹೋಗಿದೆ. ಸದ್ಯಕ್ಕೆ ಮಾರ್ಕೆಟು ಇಕ್ವಿಲಿಬ್ರಿಯಂ ಝೋನ್, ಈ ಇಂಡಿಕೇಟರ್ ಪ್ರಕಾರ ಸದ್ಯಕ್ಕೆ ಮಾರ್ಕೆಟು ಇಕ್ವಿಲಿಬ್ರಿಯಂ ಝೋನಲ್ಲಿ ಇದೆ. ಇಕ್ವಿಲಿಬ್ರಿಯಂ ಝೋನ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನಮ್ಮದು ಪ್ರೀಮಿಯಮ್ಮು ಮತ್ತು ಡಿಸ್ಕೌಂಟ್ ಏರಿಯಾಸ್ ಅಂತ ಇರುತ್ತೆ ಸ್ಮಾರ್ಟ್ ಮನಿ ಮತ್ತು LCT ಕಾನ್ಸೆಪ್ಟ್ಸಲ್ಲಿ. ಪ್ರೀಮಿಯಂ ಝೋನು ಮತ್ತು ಡಿಸ್ಕೌಂಟ್ ಝೋನ್. ಪ್ರೀಮಿಯಂ ಝೋನಲ್ಲಿ ಮಾರ್ಕೆಟ್ ಬಂದಾಗ ನಾವು ಬೈ ಮಾಡ್ತೀವಿ, ಡಿಸ್ಕೌಂಟ್ ಝೋನ್ ಬಂದಾಗ ಸೆಲ್ ಮಾಡ್ತೀವಿ. ಸದ್ಯಕ್ಕೆ ಅದರ ನಡುವೆ 50% ಲೈನ್ಗೆ ನಾವು ಇಕ್ವಿಲಿಬ್ರಿಯಂ ಝೋನ್ ಅಂತ ಕರಿತೀವಿ. ಸೊ 4 ಅವರ್ ಟೈಮ್ ಫ್ರೇಮಲ್ಲಿ ಇದು ಎಕ್ಸ್ಟ್ರೀಮ್ ಲೋ ಸ್ವಿಂಗ್, ಮೇನ್ ಮಾರ್ಕೆಟು ಎಲ್ಲಿಂದ ಹೋಗಿತ್ತು, ಮೇನ್ ಎಕ್ಸ್ಟ್ರೀಮ್ ಲೋ ಸ್ವಿಂಗ್ಗೆ ಮಾರ್ಕೆಟು ಇದನ್ನು ಕನ್ಸಿಡರ್ ಮಾಡಿದೆ. ಸೊ ಎಕ್ಸ್ಟ್ರೀಮ್ ಹೈ ಮಾರ್ಕೆಟು ಟಾಪ್ ಹೈ ಏನಿದೆ ಅದನ್ನು ಕನ್ಸಿಡರ್ ಮಾಡಿ ಇದು ಆಟೋಮೆಟಿಕ್ ಆಗಿ ನಮಗೆ ಪ್ರೀಮಿಯಂ ಡಿಸ್ಕೌಂಟ್ ಝೋನ್ನ ಮಾರ್ಕೆಟು ಈ ಇಂಡಿಕೇಟರು ಹಾಕಿ ಕೊಡುತ್ತೆ. ಸೊ ಡೇ ಟೈಮ್ ಫ್ರೇಮಲ್ಲಿ ನೋಡಿದ್ರೆ, ಸೊ ಡೇ ಟೈಮ್ ಫ್ರೇಮಲ್ಲಿ BMS ಆಗಿತ್ತು. BMS ಅಂದರೆ ಬ್ರೇಕ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ. ಸೊ ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಪ್ರೀಮಿಯಂ ಡಿಸ್ಕೌಂಟ್ ಏರಿಯಾದಲ್ಲಿ ಮಾರ್ಕೆಟು, ಸದ್ಯಕ್ಕೆ ಮಾರ್ಕೆಟು ಪ್ರೀಮಿಯಂ ಝೋನಲ್ಲಿ ಟ್ರೇಡ್ ಮಾಡ್ತಾ ಇದೆ ಡೇ ಟೈಮ್ ಫ್ರೇಮಲ್ಲಿ. ಸೊ ಈ ಸ್ವಿಂಗ್, ಈ ಲೋ ಬ್ರೇಕ್ ಮಾಡಿದ್ರೆ ಮತ್ತೆ ಮಾರ್ಕೆಟು ಕೆಳಗಡೆ ಹೋಗುತ್ತೆ. ಸೊ ಇಂಡಿಕೇಟರ್ ಎಡಿಟ್ ಮಾಡಿ ನೋಡೋಣ. ಸೊ ಈ ಥರ ಇರುತ್ತೆ. BMS ನೀವು ಯಾವ ಕಲರ್ ಬೇಕಾದರೂ ಇಟ್ಕೋಬಹುದು, ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾವ ಕಲರ್ ಬೇಕಾದರೂ ಇಟ್ಕೋಬಹುದು. ಈ ರೇಂಜ್ ಲೈನ್ ಇದೆಯಲ್ಲ, ಇದು ಬ್ಲ್ಯಾಕ್ ಮಾಡ್ಕೊಳ್ಳಿ. ಸೊ ಇದು ಪ್ರೀಮಿಯಂ ಮತ್ತು ಡಿಸ್ಕೌಂಟ್ ಏರಿಯಾ ಕಲರ್ಸ್ ತೋರಿಸುತ್ತೆ, ಅದು ಹಾಗೆ ಇರಲಿ. ಸೊ ಸ್ವಿಂಗ್ ಪಾಯಿಂಟ್ಸ್ ಹೈಯರ್ ಹೈ, ಹೈಯರ್ ಲೋ ಬೇಕಿದ್ರೆ ನಿಮಗೆ ಇಟ್ಕೋಬಹುದು. ಅದು ಟೆಕ್ಸ್ಟ್ ಕಲರ್ ವೈಟ್ ಇದೆ, ಅದನ್ನು ಬ್ಲ್ಯಾಕ್ ಮಾಡ್ಕೊಳ್ಳಿ, ಹೈಯರ್ ಹೈ ಹೈಯರ್ ಲೋ ಕಾಣಿಸ್ಬೇಕು ಅಂದರೆ. ಸೊ ಮತ್ತೊಂದು ಇಲ್ಲಿ ಟೇಬಲ್ ಇದೆಯಲ್ಲ, ಈ ಮೂಲೆಯಲ್ಲಿ ಒಂದು ಟೇಬಲ್ ಬರುತ್ತೆ, ಆ ಟೇಬಲ್ ನಿಮಗೆ ಬೇಡ ಅಂದರೆ ಅನ್ಚೆಕ್ ಮಾಡ್ಕೊಳ್ಳಿ, ಟೇಬಲ್ ಹೋಗುತ್ತೆ. ಸೊ ಫ್ರಾಕ್ಟಲ್ಸು ತೋರಿಸುತ್ತೆ. ಶೋ ಮಾರ್ಕೆಟ್ ಸ್ಟ್ರಕ್ಚರ್ ಟ್ರೆಂಡ್ ಅಂತ ಇದೆ. ಸೊ ಇದನ್ನು ನೀವು ಆನ್ ಮಾಡಿಕೊಂಡ್ರೆ ಒಂದು ಲೈನ್ ಬರುತ್ತೆ.
ಸೊ ಅದು ಟ್ರೆಂಡ್ ತೋರಿಸುತ್ತೆ. ಟ್ರೆಂಡ್ ಯಾವ ಕಡೆ ಇದೆ ಮಾರ್ಕೆಟ್. ಸದ್ಯಕ್ಕೆ ಮಾರ್ಕೆಟ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ, ಇದು ರೆಡ್ ಸ್ಟಾರ್ಟ್ ಆಗಿದೆ ಡಿ ಟೈಮ್ ಫ್ರೇಮ್ ಅಲ್ಲಿ. ಸೊ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಆ ಲೈನು ಮಾರ್ಕೆಟ್ ಇಲ್ಲಿಂದ ಫುಲ್ಲು ಬೈ ಟ್ರೆಂಡ್ ಅಲ್ಲಿ ಇತ್ತು. ಆ ಲೈನ್ ನ ಟಚ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಸದ್ಯಕ್ಕೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ. 4 ಅವರ್ ಟೈಮ್ ಫ್ರೇಮ್ ನೋಡಿದ್ರೆ ಮಾರ್ಕೆಟ್ ಡೌನ್ ಅಲ್ಲಿ ಇದೆ. ಓಕೆನಾ. ಸೊ ನೀವು ಬ್ಲ್ಯಾಕ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಬ್ಲ್ಯಾಕ್ ಈ ತರ ಸ್ವಿಂಗ್ ಏನಿದೆ ಇವು ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ. ಯೆಲ್ಲೋ ಕಲರ್ ಇತ್ತು ಅದು ಬ್ಲ್ಯಾಕ್ ಕಲರ್ ಮಾಡ್ಕೊಂಡ್ವಿ, ಅದೇ ಲೈನ್ ಇದು. ಸೊ ಹೈಯರ್ ಹೈ ಹೈಯರ್ ಲೋ ಈ ತರ ಕಾಣಿಸುತ್ತೆ. ಸದ್ಯಕ್ಕೆ ಹೈಯರ್ ಹೈ ಮತ್ತೆ ಹೈಯರ್ ಲೋ ಇಲ್ಲಿ ಮಾಡ್ಕೊಂಡಿದೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ. ಸೊ 1 ಅವರ್ ಟೈಮ್ ಫ್ರೇಮ್ಗೆ ಹೋಗಿ ನೋಡಿದ್ರೆ, ಸೊ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಎಕ್ಸಾಕ್ಟ್ ಆಗಿ ಕ್ಲಿಯರ್ ಆಗಿ ಈ ತರ ಟ್ರೆಂಡ್ ಕಾಣಿಸ್ತಾ ಇದೆ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ಡೌನ್ ಅಲ್ಲಿ ನಡೀತಾ ಇದೆ. ಸೊ ಮಾರ್ಕೆಟ್ ಈ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿ ಮಾರ್ಕೆಟ್ ಮತ್ತೆ ಸ್ವಲ್ಪ ರಿಟ್ರೇಸ್ಮೆಂಟ್ಗೆ ಹೋಗಿ ಮತ್ತೆ ಫಾಲ್ ಆಗಬೇಕು. ಸೊ ಡೇ ಟೈಮ್ ಫ್ರೇಮ್ ಪ್ರಕಾರ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಲ್ಲಿಂದ ಅಂತ ತೋರಿಸಿದೆ. ಬಟ್ 1 ಅವರ್ ಪ್ರಕಾರ ಮಾರ್ಕೆಟ್ ಡಿಸ್ಕೌಂಟ್ ಝೋನ್ಗೆ ಹೋಗಿ ಮತ್ತೆ ಇಲ್ಲಿಂದ ಒಂದು ಫಾಲ್ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಆರ್ಡರ್ ಬ್ಲಾಕ್ ಇದೆ. ಸೊ ಆರ್ಡರ್ ಬ್ಲಾಕ್ ನ ಟಚ್ ಮಾಡಿ ಮಾರ್ಕೆಟ್ ಮತ್ತೆ ಅಲ್ಲಿಂದ ಫಾಲ್ ಆಗಬೇಕು. ಸೊ ಈ ಲೈನ್ ನಿಮಗೆ ಬೇಡ ಅಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಶೋ ಮಾರ್ಕೆಟ್ ಸ್ಟ್ರಕ್ಚರ್ ಟ್ರೆಂಡ್ ಇದೆಯಲ್ಲ ಅದು ಅನ್ಟಿಕ್ ಮಾಡ್ಕೊಳ್ಳಿ, ಆ ಲೈನ್ ಹೋಗುತ್ತೆ. ಸೊ ಈ ತರ ಚೇಂಜ್ ಆಫ್ ಕ್ಯಾರೆಕ್ಟರ್ BMS ಎಲ್ಲ ಕೊಡುತ್ತೆ ಇದು. ಮತ್ತೆ ಎಕ್ಸ್ಟ್ರಾ ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಏರಿಯಾಸ್ ಕೊಡುತ್ತೆ, ತೋರಿಸುತ್ತೆ ಅದೇ. ಸೊ ಹೈ ಎಲ್ಲಿದೆ 1 ಅವರ್ ಟೈಮ್ ಫ್ರೇಮ್ದು ಹೈ ಮತ್ತೆ ಲೋ ತೋರಿಸುತ್ತೆ. ಇಕ್ವಿಲಿಬ್ರಿಯಂ ಝೋನ್ ಕೂಡ ತೋರಿಸುತ್ತೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಮಾರ್ಕೆಟ್ ಅಲ್ಲಿ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ತಕ್ಷಣ ಮಾರ್ಕೆಟ್ ಸದ್ಯಕ್ಕೆ ಇಕ್ವಿಲಿಬ್ರಿಯಂ ಝೋನ್ ನ ಟಚ್ ಮಾಡಿ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಬಟ್ ಮಾರ್ಕೆಟ್ ಇವಾಗ ಸ್ಟಾಪ್ ಇದೆ. ಸೊ ಅದು ಮಾರ್ಕೆಟ್ ಪ್ರೀಮಿಯಂ ಝೋನ್ ವರೆಗೂ ಬರಬೇಕು. ನಾವು ಬೈ ಮಾಡೋದಿದ್ರೆ ಇಕ್ವಿಲಿಬ್ರಿಯಂ ಝೋನ್ ಕೆಳಗಡೆನೆ ಬೈಯಿಂಗ್ ಝೋನ್ ಇರುತ್ತೆ. ಇಕ್ವಿಲಿಬ್ರಿಯಂ ಅಂದ್ರೆ 50% ಲೈನ್ ಮೇಲೆ ನಮ್ದು ಬೈಯಿಂಗ್ ಇರಲ್ಲ, ಅದ್ರ ಕೆಳಗಡೆ ಬರಬೇಕು. ಅಥವಾ ಲೈನ್ಗೆ ಟಚ್ ಮಾಡಿ ಸ್ವಲ್ಪ ಕೆಳಗಡೆ ವಿಕ್ ಬಿಟ್ಟಿದ್ರು ನಮಗೆ ಬೈಯಿಂಗ್ ಝೋನ್ ಆಗುತ್ತೆ. ಬಟ್ ಅದು ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಕನ್ಫರ್ಮ್ ಮಾಡ್ಕೋಬೇಕು ನಾವು. ಸೊ ಹಾಗೆ ಡೈರೆಕ್ಟ್ ಆಗಿ ಟ್ರೇಡ್ ತಗೊಳಕ್ ಆಗಲ್ಲ, ತಗೋಬೇಡಿ. ಸೊ ಇಂಡಿಕೇಟರ್ ಯಾವ ತರ ತೋರಿಸುತ್ತೆ ಪ್ರತಿಯೊಂದು ಅಂತ ನಾನು ಹೇಳ್ತಾ ಇದ್ದೀನಿ. ಹೈಯರ್ ಹೈ ಹೈಯರ್ ಲೋ ತೋರಿಸುತ್ತೆ, ಲೋವರ್ ಲೋ ತೋರಿಸುತ್ತೆ, ಲೋವರ್ ಲೋ ನೀವು ನೋಡ್ಬೋದು. ಲೋವರ್ ಲೋ ಲೋವರ್ ಲೋ ಲೋವರ್ ಲೋ ಆಗಿದೆ ಮಾರ್ಕೆಟ್ ಅಲ್ಲಿ. ಸೊ ಹೈಯರ್ ಹೈ ಲೋವರ್ ಹೈ, ಸೊ ಹೈಯರ್ ಹೈ ಈ ತರ ಮಾರ್ಕೆಟ್ ತೋರಿಸ್ತಾ ಇದೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಇನ್ನ 5 ಮಿನಿಟ್ಸ್ ಅಲ್ಲಿ ಹೋದ್ರೆ ಸದ್ಯಕ್ಕೆ 5 ಮಿನಿಟ್ಸ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಮಾರ್ಕೆಟ್ ಇಕ್ವಿಲಿಬ್ರಿಯಂ ಝೋನ್ ವರೆಗೂ ಬಂದಿದೆ, ಮೇಲ್ಗಡೆ ಹೋಗಕ್ಕೆ ರೆಡಿಯಾಗಿ ನಿಂತಿದೆ. ಬಟ್ ಇನ್ನು ನಮ್ಮ ಪ್ರೀಮಿಯಂ ಝೋನ್ಗೆ ಮಾರ್ಕೆಟ್ ಬಂದಿಲ್ಲ. ಸೊ ಈ ಇಂಡಿಕೇಟರ್ ಈ ತರ ವರ್ಕ್ ಮಾಡುತ್ತೆ. ಸೊ ಪ್ರೀಮಿಯಂ ಡಿಸ್ಕೌಂಟ್ ಏರಿಯಾನು ತೋರಿಸುತ್ತೆ, ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಮತ್ತು ಟ್ರೆಂಡ್ ಯಾವ ಕಡೆ ಇದೆ ಅಂತ ಅದೊಂದು ಲೈನ್ ತೋರಿಸುತ್ತೆ. ನಾನು ಇವಾಗ ಲೈನ್ ತೆಗೆದೆ. ಸೊ ಸ್ವಿಂಗ್ ಲೈನ್ಸ್ ತೋರಿಸುತ್ತೆ, ಲೋವರ್ ಲೋ ಹೈಯರ್ ಹೈ ಸ್ವಿಂಗ್ ಪಾಯಿಂಟ್ಸ್ ತೋರಿಸುತ್ತೆ. ಸ್ವಿಂಗ್ ಲೈನ್ಸ್ ಮೇನ್ ಇಂಪಾರ್ಟೆಂಟು. ಸೊ ಈ ಸ್ವಿಂಗ್ ಬ್ರೇಕ್ ಆದರೆ ಮತ್ತೆ ಮೇಲ್ಗಡೆ ಮಾರ್ಕೆಟ್ ಹೋಗುತ್ತೆ ಅಂತ ಒಂದು ಕನ್ಫರ್ಮೇಷನ್ ಇರುತ್ತೆ. ಸೊ ಇದನ್ನ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಂತ ಅನ್ಸುತ್ತೆ. ಸೊ ಇದನ್ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿಕೊಂಡು ನೀವು ಟ್ರೇಡ್ ಮಾಡಕ್ ಹೋಗಬೇಡಿ, ಯಾಕೆಂದ್ರೆ ಬ್ಯಾಕ್ ಟೆಸ್ಟ್ ಮಾಡಬೇಕು. ಬ್ಯಾಕ್ ಟೆಸ್ಟ್ ಅಲ್ಲಿ ಈ ಇಂಡಿಕೇಟರ್ ನಿಮಗೆ ಇಷ್ಟ ಆದ್ರೆ ಮಾತ್ರ ಇದನ್ನ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ನೀವು. ಸೊ ಆಟೋಮೆಟಿಕ್ ಆಗಿ ಅದೇ ಎಲ್ಲ ತೋರಿಸುತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಸೊ BMS ಅಂದ್ರೆ ಫಸ್ಟ್ ಒಂದ್ಸಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ ಕೆಳಗೆ ಅಥವಾ ಮೇಲ್ಗಡೆ, ಆಮೇಲೆ ಎಲ್ಲ BMS ಆಗ್ತಾ ಬರುತ್ತೆ. BMS ಅಂದ್ರೆ ಬ್ರೇಕ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ.
ಸೊ ಈ ಥರ ನೋಡಿ, ಫಸ್ಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಇಲ್ಲಿ. ಅದಾದಮೇಲೆ ಮಾರ್ಕೆಟು ಇನ್ನು ಕೆಳಗಡೆ ಹೋದರೆ ಬಿ ಎಮ್ ಎಸ್ ಆಗುತ್ತೆ. ಬಿ ಎಮ್ ಎಸ್ ಅಂದರೆ ಬ್ರೇಕ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆಮೇಲೆ ಬಿ ಎಮ್ ಎಸ್ ಮತ್ತು ಮಾರ್ಕೆಟು ಐಡಿಯಮ್ ಇಂಡ್ಯೂಸ್ಮೆಂಟ್ ಮಾಡಿ ಮತ್ತೆ ಮಾರ್ಕೆಟು ಕೆಳಗಡೆ ಫಾಲ್ ಆಗಿದ್ದಾನೆ. ಬಟ್ ಇಂಡ್ಯೂಸ್ಮೆಂಟ್ ತೋರಿಸಲ್ಲ, ಇದು ಯಾವ ಇಂಡಿಕೇಟರು ಇಂಡ್ಯೂಸ್ಮೆಂಟ್ ತೋರಿಸಲ್ಲ. ಸೊ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಡೀಪ್ ಸ್ಮಾರ್ಟ್ ಮನಿ ಬಗ್ಗೆ ಡೀಪ್ ಕಲಿತ್ರೆ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಇಂಡ್ಯೂಸ್ಮೆಂಟ್ ಅಂದರೆ ಗೊತ್ತಿರಲ್ಲ. ಸೊ ಇದನ್ನು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ ನೀವು. ಪ್ರೀಮಿಯಂ ಡಿಸ್ಕೌಂಟ್ ಏರಿಯಾ ತೋರಿಸುತ್ತೆ, ಮತ್ತೊಂದು ಇದ್ರ ಆರ್ಡರ್ ಬ್ಲಾಕ್ ಕೂಡ ತೋರಿಸುತ್ತೆ. ಆರ್ಡರ್ ಬ್ಲಾಕ್ ಯಾವ ಥರ ತೋರಿಸುತ್ತೆ ಅಂದರೆ, ಇಲ್ಲಿ ಪಾಯಿಂಟ್ ಇರುತ್ತೆ, ಇಲ್ಲಿ ಇದು ಬುಲ್ಲಿಶ್ ಆರ್ಡರ್ ಬ್ಲಾಕ್, ಇದು ಪಾಯಿಂಟ್ ಇಟ್ಟಿದೆಯಲ್ಲ, ಈ ಪಾಯಿಂಟು ಬುಲ್ಲಿಶ್ ಆರ್ಡರ್ ಬ್ಲಾಕ್ ಇರುತ್ತೆ ನಮ್ಮದು. ಸೊ ಇದನ್ನು ನಾವು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಆ ಕ್ಯಾಂಡಲ್ನ ಈ ಥರ ಮಾರ್ಕೆಟು ಈ ಆರ್ಡರ್ ಬ್ಲಾಕ್ ಒಳಗಡೆ ಬಂದಾಗ ಇಲ್ಲಿಂದ ಒಂದು ನಾವು ಅಪ್ ಮೂಮೆಂಟ್ ನೋಡೋಕ್ಕೆ ನಮಗೆ ಸಿಗುತ್ತೆ ಅಂತ ಇಲ್ಲಿ ಡ್ರಾ ಮಾಡಿ ಕೂತ್ಕೋಬೇಕು. ಬಟ್ ಚಿಕ್ಕ ಟೈಮ್ ಫ್ರೇಮಲ್ಲಿ ಕನ್ಫರ್ಮೇಷನ್ ಆದರೆ ಮಾತ್ರ, ಅಥವಾ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಕನ್ಫರ್ಮೇಷನ್ ಆದರೆ 5 ಮಿನಿಟ್ಸಲ್ಲಿ ಕೂಡ ಇದು ಆರ್ಡರ್ ಬ್ಲಾಕ್ ತೋರಿಸಿದೆ. 5 ಮಿನಿಟ್ಸಲ್ಲಿ ಕೂಡ ಅದು ಮಾರ್ಕೆಟು ಇಲ್ಲಿ ಈ ಝೋನ್ವರೆಗೂ 5 ಮಿನಿಟ್ಸಲ್ಲಿ ಬರುತ್ತೆ. ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ನಾವು ವೇಟ್ ಮಾಡಬೇಕು. ಫಸ್ಟು ನಾವು ಮಾರ್ಕೆಟ್ ಇಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿ ಬಂದಾಗ ಒಂದು ಬೈಯಿಂಗ್ ಕ್ಯಾಂಡಲ್ಲು ಇಲ್ಲಿ ಫಾರ್ಮ್ ಆಗಿರಬೇಕು. ಆ ಬೈಯಿಂಗ್ ಕ್ಯಾಂಡಲ್ ಟಾಪ್ ಬ್ರೇಕ್ ಮಾಡಿ ಮತ್ತೊಂದು ಬೈಯಿಂಗ್ ಕ್ಯಾಂಡಲ್ ಫಾರ್ಮ್ ಆದಾಗ ಮಾತ್ರ ನೀವು ಟ್ರೇಡ್ ತಗೊಳ್ಳಿ. ಯಾಕೆಂದರೆ ಸೆಲ್ಲರ್ಸ್ ಜಾಸ್ತಿ ಇದ್ದರೆ ಡೈರೆಕ್ಟಾಗಿ ಮಾರ್ಕೆಟು ಇದನ್ನು ಬ್ರೇಕ್ ಮಾಡಿ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಟಾರ್ಗೆಟು ತೋರಿಸುತ್ತೆ. ಮಾರ್ಕೆಟು ಇಲ್ಲಿವರೆಗೂ ಈ ಝೋನಲ್ಲಿ ಬಂದರೆ ನಮ್ಮ ಟಾರ್ಗೆಟ್ ಏನಾಗಿರುತ್ತೆ, ಈ ಹೈ ಆಗಿರುತ್ತೆ. ಮಾರ್ಕೆಟ್ ಇಲ್ಲಿವರೆಗೂ ಮತ್ತೆ ಹೋಗಲೇಬೇಕು. ಸೊ ಪ್ರೀಮಿಯಂ ಡಿಸ್ಕೌಂಟ್ ಏರಿಯಾ ನಡುವೆ ಮಾರ್ಕೆಟ್ ಇರುತ್ತೆ, ಅದರಲ್ಲೇ ಟ್ರೇಡ್ ಮಾಡ್ತಾ ಇರುತ್ತೆ. ಸೊ ಇಂಡಿಕೇಟರ್ ಬಗ್ಗೆ ನಿಮ್ಗೆ ಗೊತ್ತಾಯಿತು. ಸೊ ಮತ್ತೊಂದು ಇಂಡಿಕೇಟರು ಸಪ್ಲೈ ಡಿಮಾಂಡ್, ಹೊಸ ಇಂಡಿಕೇಟರ್ ಇದು. ತುಂಬ ಚೆನ್ನಾಗಿ ಕೊಡುತ್ತೆ, ಅಕ್ಯುರೇಟ್ ಆಗಿ ಸಪ್ಲೈ ಡಿಮಾಂಡ್ ಕೊಡುತ್ತೆ. ಸೊ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಯಾರು ಟ್ರೇಡ್ ಮಾಡ್ತೀರಾ ಅವ್ರಿಗೆ ಸಿಕ್ಕಾಪಟ್ಟೆ ಸಪ್ಲೈ ಡಿಮಾಂಡ್ ಇರುತ್ತೆ, ಕನ್ಫ್ಯೂಷನ್ ಆಗಬೇಡಿ. ಸೊ ಇಂಡಿಕೇಟರಲ್ಲಿ ಹೋಗಿ ನಾನು ಫೇವ್ರೇಟ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮಗೋಸ್ಕರ. ಸೊ ಇದು ನೋಡಿ, ಸಪ್ಲೈ ಡಿಮಾಂಡ್ ಆರ್ಡರ್ ಬ್ಲಾಕ್ಸ್, ಸಪ್ಲೈ ಆ್ಯಂಡ್ ಡಿಮಾಂಡ್ ಆರ್ಡರ್ ಬ್ಲಾಕ್ಸ್ ಮಲ್ಟಿ ಟೈಮ್ ಫ್ರೇಮ್ JP7FX ಅಂತ. ಇದನ್ನು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ. ಸೊ JP7FX ಕ್ಲಿಕ್ ಮಾಡಿದಾಗ ಫಸ್ಟು ನಾನು ಸ್ಮಾರ್ಟ್ ಮನಿನ ಇನ್ವಿಸಿಬಲ್ ಮಾಡ್ತೀನಿ. ಇನ್ವಿಸಿಬಲ್ ಮಾಡಿದಾಗ ನಮಗೆ ಯಾವ ಥರ ಸಪ್ಲೈ ಡಿಮಾಂಡ್ ಈ ಇಂಡಿಕೇಟರ್ ತೋರಿಸುತ್ತೆ ಅಂತ ನೋಡೋಣ. ಸದ್ಯಕ್ಕೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಓಪನ್ ಮಾಡೋಣ, ಅಥವಾ ಪ್ರತಿ ಒಂದು ಟೈಮ್ ಫ್ರೇಮ್ ಓಪನ್ ಮಾಡ್ತಾ ಬರೋಣ. 4 ಅವರಿಂದ ಅಥವಾ 4 ಅವರ್ ಟೈಮ್ ಫ್ರೇಮಿಂದ ಓಪನ್ ಮಾಡ್ತಾ ಬರೋಣ. ಸೊ 4 ಅವರ್ ಸದ್ಯಕ್ಕೆ ಒಂದು ಆರ್ಡರ್ ಬ್ಲಾಕ್ ನಾನು ಡ್ರಾ ಮಾಡಿದ್ದೆ. ಆವಾಗಲೇ ಒಂದು ಆರ್ಡರ್ ಬ್ಲಾಕ್ ಇಲ್ಲಿ ತೋರಿಸಿದೆ, ಕಲರ್ ತೋರಿಸ್ತಾ ಇದೆ ನೋಡಿ. ಇದು ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಸದ್ಯಕ್ಕೆ 4 ಅವರಲ್ಲಿ ಯಾವುದೂ ಕಾಣಿಸ್ತಾ ಇಲ್ಲ. ಸೊ 1 ಅವರ್ಗೆ ನಾವು ಹೋಗಿ ನೋಡಿದ್ರೆ 1 ಅವರಲ್ಲಿ ನಮ್ಮದು ಸದ್ಯಕ್ಕೆ ಇಲ್ಲಿವರೆಗೂ ಇಲ್ಲಿ ಒಂದು ಆರ್ಡರ್ ಬ್ಲಾಕ್ ಇದೆ. 1 ಅವರಲ್ಲಿ ಡಿಮಾಂಡ್ ಝೋನ್ ಇದೆ. ಸೊ ಇಲ್ಲಿ ಮೇಲ್ಗಡೆ 1 ಅವರಲ್ಲಿ ಸಪ್ಲೈ ಝೋನ್ ಇಲ್ಲಿದೆ. ಸೊ ಮಾರ್ಕೆಟು ಇದನ್ನು ಟಚ್ ಮಾಡಿಲ್ಲ, ಹಾಗೆ ಬಂದಿದೆ. ಸೊ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ 30 ಮಿನಿಟ್ಸಲ್ಲಿ ಯಾವ ಥರ ತೋರಿಸುತ್ತೆ ನೋಡಿ. 30 ಮಿನಿಟ್ಸಲ್ಲಿ ಎಕ್ಸಾಕ್ಟ್ ಆಗಿ ಮಾರ್ಕೆಟು ಇಲ್ಲಿ ನಮ್ಮದು ಡಿಮಾಂಡ್ ಝೋನ್ ಇದೆ. ಸೊ ಈ ಡಿಮಾಂಡ್ ಝೋನ್ ಮಾರ್ಕೆಟು ಈ ಡಿಮಾಂಡ್ ಝೋನ್ಗೆ ಬಂದು ಮತ್ತೆ ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ಕೊಡುತ್ತೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಒಂದು ಸಪ್ಲೈ ಝೋನ್ ಇತ್ತು. ಈ ಸಪ್ಲೈ ಝೋನ್ಗೆ ಮಾರ್ಕೆಟು ಟಚ್ ಮಾಡಿ ಮಾರ್ಕೆಟು ಕೆಳಗಡೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ 30 ಮಿನಿಟ್ಸ್ದು 1 2 3 4 ಕ್ಯಾಂಡಲ್ ಫಾರ್ಮ್ ಮಾಡಿದೆ. ಇನ್ನು ಇದು 30 ಮಿನಿಟ್ಸ್ದು ಅನ್ಮಿಟಿಗೇಟೆಡ್ ಒಂದು ಸಪ್ಲೈ ಝೋನ್ ಇದೆ.
ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಇದು ಅನ್ಮಿಟಿಗೇಟೆಡ್ ಒಂದು ಡಿಮಾಂಡ್ ಝೋನ್ ಇದೆ. ಮೇಲ್ಗಡೆ ಸಪ್ಲೈ ಝೋನ್ಗೆ ಇದು ಟಚ್ ಮಾಡಿ ಬರ್ತಾ ಇದೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಒಂದು ರೆಡ್ ಕಲರ್ ಆಗಿತ್ತು. ಸೊ ಇದನ್ನ ಮಾರ್ಕೆಟ್ ಟಚ್ ಮಾಡಿ ಮತ್ತೆ ಇಟ್ಟು ಫಾಲ್ ಕೆಳಗಡೆ ಇಷ್ಟು ಫಾಲ್ ಆಗಿದೆ. ಸೊ ಈ ತರ ಸಪ್ಲೈ ಡಿಮಾಂಡ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ಟೈಮ್ ಫ್ರೇಮು ತೋರಿಸುತ್ತದು 15 ಮಿನಿಟ್ಸ್ ಅಂತ. ಸೊ 5 ಮಿನಿಟ್ಸ್ ಅಲ್ಲಿ ಹೋಗಿ ನೋಡಿದ್ರೆ ಸೊ 5 ಮಿನಿಟ್ಸ್ ಅಲ್ಲಿ ನಾನು ಆವಾಗಲೇ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು, ಒಂದು ಆರ್ಡರ್ ಬ್ಲಾಕ್ನ ನಾನು ಡ್ರಾ ಮಾಡಿದ್ದೆ. ಅದೇ ಬಾಕ್ಸ್ ಇದು. ಆರ್ಡರ್ ಬ್ಲಾಕಲ್ಲಿ ಒಂದು ತೋರಿಸಿದೆ ನೋಡಿ ಡಿಮಾಂಡ್ ಝೋನು, ಅದರ ನಡುವೆ ಒಂದು ಡಿಮಾಂಡ್ ಝೋನ್ ತೋರಿಸಿದೆ. ಸೊ ಮೇಲ್ಗಡೆ ಸಪ್ಲೈ ಝೋನ್ ತೋರಿಸ್ತಾ ಇದೆ. ಸಪ್ಲೈ ಝೋನ್ಗೆ ಟಚ್ ಮಾಡಿ ಮಾರ್ಕೆಟು ಕೆಳಗಡೆ ಬರ್ತಾ ಇದೆ. ಸೊ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇಷ್ಟು ಸಪ್ಲೈ ಝೋನ್ ಮೇಲ್ಗಡೆ ಅನ್ಮಿಟಿಗೇಟೆಡ್ ಸಪ್ಲೈ ಝೋನ್ಸ್ ಇದೆ. ಕೆಳಗಡೆ ಸದ್ಯಕ್ಕೆ ಇವು ಎರಡಿದೆ. ಸೊ 3 ಮಿನಿಟಲ್ಲಿ ಕೂಡ ತೋರಿಸುತ್ತೆ. ಸೊ ಎರಡು ಇಂಡಿಕೇಟರ್ನ ಒಟ್ಟಿಗೆ ಆನ್ ಮಾಡಿದ್ರೆ ನಮಗೆ ಎರಡು ಇಂಡಿಕೇಟರ್ ಒಟ್ಟಿಗೆ ಆನ್ ಇದೆ ಸದ್ಯಕ್ಕೆ. ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ನಮಗೆ ಐಡಿಯಮ್ ಆಗುತ್ತೆ ಇದು. ಸೊ ಐಡಿಯಮ್ ಆದಾಗ ನಮ್ಮದು ಆರ್ಡರ್ ಬ್ಲಾಕು 1-2 ಆರ್ಡರ್ ಬ್ಲಾಕ್ ತೋರಿಸ್ತಾ ಇದೆ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿ. ಫಸ್ಟ್ ಒಂದು, ಸೆಕೆಂಡ್ ಒಂದು. ಸೊ ನಾವು ಎಲ್ಲಿ ಬೈ ಮಾಡಬೇಕು, ನಾವು ವೇಟ್ ಮಾಡಬೇಕು ಸ್ನೇಹಿತರೆ. ಫಸ್ಟ್ ಆರ್ಡರ್ ಬ್ಲಾಕ್ ಎಂಟ್ರಿ ಯಾವ ಥರ ತೊಗೋಬೇಕು ಆವಾಗಲೇ ಹೇಳಿದ್ದೀನಿ. ಎಂಟ್ರಿ ತೊಗೋಬೇಕು ಅಂದರೆ ಈ ಆರ್ಡರ್ ಬ್ಲಾಕಲ್ಲಿ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಗಬೇಕು. ಆಮೇಲೆ ಮತ್ತೊಂದು ಕ್ಯಾಂಡಲ್ಲು ಈ ಹೈನ ಬ್ರೇಕ್ ಮಾಡಿ, ಇವಾಗ ಈ ಹೈ ಬ್ರೇಕ್ ಮಾಡಿ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈ ಥರ ಇಲ್ಲಿ ಆರ್ಡರ್ ಬ್ಲಾಕ್ ಒಳಗಡೆ ಆಗಿರಬೇಕು. ಫಸ್ಟು ಇಲ್ಲಿ ಈ ಥರ ಇಲ್ಲಿ ಆಗಲಿಲ್ಲ ಅಂದರೆ ಇದು ಬ್ರೇಕ್ ಆಗಿ ಮತ್ತೆ ಇಲ್ಲಿ ಬರುತ್ತೆ ಮಾರ್ಕೆಟು. ಈ ಥರ ಇಲ್ಲಿ ಆಯಿತು ಅಂದರೆ ಆವಾಗ ನಮಗೆ ಒಂದು ಕನ್ಫರ್ಮೇಷನ್ ಇರುತ್ತೆ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ. ಸೊ ಅಲ್ಲಿವರೆಗೂ ಟ್ರೇಡ್ ತಗೋಬೇಡಿ. ಸೊ ಸೆಟ್ಟಿಂಗ್ಸ್ ನೋಡೋಣ ಈ ಸಪ್ಲೈ ಡಿಮಾಂಡ್ ಇಂಡಿಕೇಟರ್ದು. ಸೊ MTF ಸಪ್ಲೈ ಡಿಮಾಂಡ್ ಆರ್ಡರ್ ಬ್ಲಾಕ್, JP7FX ವೆರಿ ಇಂಪಾರ್ಟೆಂಟ್ ಇಂಡಿಕೇಟರ್ ಇದು. ಸೊ ಸಪ್ಲೈ ಡಿಮಾಂಡ್ ನಮಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕಾದ್ರೆ ಅದು ಆಪ್ಷನ್ ಕೂಡ ಇದೆ ಅದರಲ್ಲಿ. ಇಷ್ಟೇ ಬೇಡ ನಮಗೆ ಇನ್ನೂ ಜಾಸ್ತಿ ಕಾಣಿಸ್ಬೇಕು ಈ ಕಡೆ ಅಂದರೆ, ಸೊ ಜಸ್ಟ್ ಸೆಟ್ಟಿಂಗ್ಸಲ್ಲಿ ನೀವು ಹೋಗಿ ಎಕ್ಸ್ಟೆಂಡ್ ಆರ್ಡರ್ ಬ್ಲಾಕ್ಸ್ ಝೋನ್ಸ್ ಅಂತ ಇದೆ. ಸೊ ಎಕ್ಸ್ಟೆಂಡ್ ಆರ್ಡರ್ ಬ್ಲಾಕ್ ಲೈನ್ಸ್ ಕೂಡ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಲೈನ್ಸ್ ಕೂಡ ಬರಬೇಕು. ಸೊ ಸೆಟ್ಟಿಂಗ್ಸಲ್ಲಿ ಜಸ್ಟ್ 50% ಲೈನು ಇದ್ದಂಗೆ ಇರಲಿ. ಸೊ ಇದನ್ನು ಬ್ಲ್ಯಾಕ್ ಮಾಡ್ಕೊಳ್ಳಿ. ಸೊ ಫುಲ್ ಕಲರ್ 100% ಮಾಡಿಬಿಡಿ. ಸೊ ಬ್ಲ್ಯಾಕ್ ಲೈನು ಈ ಸಪ್ಲೈ ಡಿಮಾಂಡ್ ಒಳಗಡೆ ಸೆಂಟರ್ ಲೈನ್ ಆಗಿ ಬೀಳುತ್ತೆ, ಅದು ಡ್ಯಾಶ್ ಲೈನು. ಸೊ ಮತ್ತೆ ಇನ್ನೇನು ಸೆಟ್ಟಿಂಗ್ ಚೇಂಜ್ ಮಾಡೋ ಹಾಗೆ ಇಲ್ಲ. ಬೇಕಾದರೆ ನೀವು ಬಾರ್ ಕಲರ್ ಅಂದರೆ ಕ್ಯಾಂಡಲ್ ಕಲರ್ ಚೇಂಜ್ ಮಾಡ್ಕೋಬೋದು. ಈ ಬುಲ್ಲಿಶ್ ಮಾರ್ಕೆಟು ಬುಲ್ಲಿಶ್ ಕ್ಯಾಂಡಲ್ನು ಯೆಲ್ಲೋ ಕಲರ್ ಮಾಡ್ಕೋಬೋದು. ಮಾರ್ಕೆಟು ಆರ್ಡರ್ ಬ್ಲಾಕ್ ತೋರಿಸುತ್ತೆ, ಅದು ಅಂದರೆ ಸಪ್ಲೈ ಮತ್ತು ಡಿಮಾಂಡ್ ಝೋನ್ ಕಲರ್ ಕ್ಯಾಂಡಲ್ ಕಲರು ಚೇಂಜ್ ಆಗುತ್ತೆ. ಈ ರೆಡ್ ಕಲರು ಬ್ಲ್ಯಾಕ್ ಕಲರ್ ಆಗಿ ಮಾಡ್ಕೊಳ್ಳಿ. ನಾನು ಇದೇ ಕಲರ್ ಇಡ್ತೀನಿ. ಮೇಲ್ಗಡೆ ಹೋಗೋದು ನಮ್ಮದು ಡಿಮಾಂಡ್ ಝೋನ್ದು ಯೆಲ್ಲೋ ಕಲರ್ ಇಡ್ತೀನಿ. ಸೊ ಯೆಲ್ಲೋ ಕಲರ್ ಇಟ್ಟರೆ ಫೋಕಸ್ ಆಗುತ್ತೆ. ಕ್ಯಾಂಡಲ್ ನಡುವೆ ಯೆಲ್ಲೋ ಕಲರ್ ಕಾಣಿದ್ರೆ ಹಾಂ ನಮ್ಮದು ಇಲ್ಲಿ ಸಪ್ಲೈ ಡಿಮಾಂಡ್ ಝೋನ್ ಇದೆ ಅಂತ. ಸೊ ಬ್ಲ್ಯಾಕ್ ಕಲರ್ ಅಂದರೆ ಅಲ್ಲಿ ನಮ್ಮದು ಸಪ್ಲೈ ಝೋನ್ ಇದೆ ಅಂತ. ಸೊ ಓಕೆ ಮಾಡಿಕೊಂಡ್ರೆ ನೋಡಿ ಬ್ಲ್ಯಾಕ್ ಕಲರ್ ಯಾವ ಕ್ಯಾಂಡಲ್ ಕಾಣಿಸ್ತಾ ಇದೆ, ಇಲ್ಲಿ ನಮ್ಮದು ಸಪ್ಲೈ ಝೋನ್ ಮೇಲ್ಗಡೆ ಇದೆ. ಯೆಲ್ಲೋ ಕಲರ್ ಕಾಣಿಸಿದ್ರೆ ಇಲ್ಲಿ ನಮ್ಮದು ಡಿಮಾಂಡ್ ಝೋನ್ ಕೆಳಗಡೆ ಇದೆ ಅಂತ ಕಾಣಿಸುತ್ತೆ. ಸೊ ಅವ್ರು ಕೊಟ್ಟಿರ್ತಾರೆ ಗ್ರೀನು ಮತ್ತು ರೆಡ್ಡು, ಮತ್ತು ಇದ್ರ ಜೊತೆ ಮಿಕ್ಸ್ ಆಗಿ ಅವು ಕಾಣಿಸೋದೇ ಇಲ್ಲ ಕೆಲವೊಂದು ಟೈಮ್. ಅದಕ್ಕೆ
ಸೊ ಇಲ್ಲಿ ನೋಡಿ, ಇದು ಸದ್ಯಕ್ಕೆ ಸಪ್ಲೈ ಝೋನಲ್ಲಿ ಮಾರ್ಕೆಟ್ ಟಚ್ ಮಾಡಿ ಕೆಳಗಡೆ ಬರ್ತಾ ಇದೆ. ಸೊ ಇಂಡಿಕೇಟರ್ನ ಹಾಕೊಳ್ಳಿ, ತುಂಬಾ ಒಳ್ಳೆ ಇಂಡಿಕೇಟರ್ ಇದು. ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಮುಂದೆ ಮುಂದೆ. ಪ್ರತಿದಿನಾನು ಇದರ ಮೇಲೆ ಬ್ಯಾಕ್ ಟೆಸ್ಟ್ ಮಾಡಬೇಕು, ಯಾವ ತರ ವರ್ಕ್ ಮಾಡುತ್ತೆ. ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ, ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಒಳ್ಳೆ ಇಂಡಿಕೇಟರ್. ತುಂಬಾ ಬೇರೆ ಬೇರೆ ಸ್ಟ್ರಾಟಜಿ ನಿಮ್ಗೋಸ್ಕರ ತಗೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಜನರು ಅದ್ರ ಬಗ್ಗೆ ಕಲಿಬೇಕು ಅಂತ. ತುಂಬಾ ಜನರಿಗೆ ಗೊತ್ತಿರಲ್ಲ, ಹೊಸಬ್ರು ಇರ್ತಾರೆ. ಸೊ ಜನಕ್ಕೆ ಹೊಸಬ್ರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ನಾನು ಮಾಡ್ತಾ ಇರೋದು, ಬೇರೆ ಏನೂ ಇಲ್ಲ. ಸೊ ಈ ತರ ನಂತರ ಯಾರು ಯೂಟ್ಯೂಬ್ ಅಲ್ಲಿ ಹೇಳ್ಕೊಡಲ್ಲ ಯಾವ ಇಂಡಿಕೇಟರ್ ಯಾವ ತರ ವರ್ಕ್ ಮಾಡುತ್ತೆ ಅಂತ. ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ತುಂಬಾ ಇಂಡಿಕೇಟರ್ಸ್ನ ನಾನು ಮೊದಲು ಹಾಕೊಂಡು ಬ್ಯಾಕ್ ಟೆಸ್ಟ್ ಮಾಡಿ ಆಮೇಲೆ ಇವಾಗ ಸದ್ಯಕ್ಕೆ ನಾನು ಜಾಸ್ತಿ ಇಂಡಿಕೇಟರ್ ಯೂಸ್ ಮಾಡಲ್ಲ. ಸೊ ಇವು ನಾನು ಪರ್ಸ್ನಲಿ ಯೂಸ್ ಮಾಡಿ ಮೊದಲು ತುಂಬಾ ಮಾಡ್ತಿದ್ದೆ. ಮೊದಲು ನಾನು ಮಾರ್ಕೆಟ್ ಅಲ್ಲಿ ಹೊಸಬ ಅಂತ ಇದ್ದೆ. ಸೊ ಪ್ರತಿ ಇಂಡಿಕೇಟರು ನಾನು ತುಂಬಾ ಬ್ಯಾಕ್ ಟೆಸ್ಟ್ ಮಾಡಿ 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 ಆಮೇಲೆ ಬೈ ಎಕ್ಸ್ಪೀರಿಯನ್ಸ್ ಆದಾಗ ಟ್ರೇಡಿಂಗ್ ಅಲ್ಲಿ ಆಮೇಲೆ ಒನ್ ಟೈಮಿಂಗ್ ಬರುತ್ತೆ, ಯಾವುದು ಇಂಡಿಕೇಟರ್ ಯೂಸ್ ಮಾಡಲ್ಲ, ಆ ಥರ ಟೈಮಿಂಗ್ ಬರುತ್ತೆ. ಬಟ್ ಹೊಸಬರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಲ್ಯಾಗಿಂಗ್ ಇಂಡಿಕೇಟರ್ ಅಲ್ಲ ಸ್ನೇಹಿತರೆ. ಇದು ನಾನೇನು RSI ಯೂಸ್ ಮಾಡ್ತಾ ಇಲ್ಲ, MACD ಯೂಸ್ ಮಾಡ್ತಾ ಇಲ್ಲ, ಸ್ಟಾಚ್ ಯೂಸ್ ಮಾಡ್ತಾ ಇಲ್ಲ, ಬಾಯ್ಲಿಂಜರ್ ಬ್ಯಾಂಡ್ ಯೂಸ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಇದು ನೋಡಿ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮಾರ್ಕೆಟು ಈ ಹೈನ ಬ್ರೇಕ್ ಆದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂತ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂದ್ರೆ ಮಾರ್ಕೆಟು ಮೇಲ್ಗಡೆ ಹೋಗಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಬ್ಯಾಕ್ ಟೆಸ್ಟ್ ಮಾಡೋಣ ನಾವು. ಸೊ ಮಾರ್ಕೆಟ್ ಯಾವ ತರ ಮೂವ್ ಆಗಿದೆ. ಸೊ ಮಾರ್ಕೆಟು ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾಡ್ತು, ಮಾರ್ಕೆಟು ಇಲ್ಲಿ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಮಾಡ್ತು. ಗ್ಯಾಪ್ ಡೌನ್ ಆದಾಗ ಮಾರ್ಕೆಟು ಇಲ್ಲಿ ಕೆಳಗಡೆ ಬಂದು ಮತ್ತೆ ಈ ಲೋನ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿದಾಗ ಇಲ್ಲಿ ನಮ್ದು ಬ್ಲ್ಯಾಕ್ ಕಲರ್ ಕ್ಯಾಂಡಲ್ ಇದೆ ಸಪ್ಲೈ ಝೋನ್ದು. ಸೊ ಅದನ್ನ ನೀವು ಒಂದು ಬಾಕ್ಸ್ ಆಗಿ ಡ್ರಾ ಮಾಡಿದ್ರೆ ಒಂದು ಚಿಕ್ಕದು. ಸೊ ಈ ಬ್ಲ್ಯಾಕ್ ಕ್ಯಾಂಡಲ್ ಮೇಲೆ ಕ್ಯಾಂಡಲ್ ಯಾವುದು ಕ್ಲೋಸ್ ಆಗಿಲ್ಲ. ಸೊ ಮಾರ್ಕೆಟ್ ನಮ್ದು ಟಾರ್ಗೆಟ್ ಅವಾಗ ಏನಾಗುತ್ತೆ, ಈ ಲೋ ನಮ್ ಟಾರ್ಗೆಟ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೀವು PE ಟ್ರೇಡ್ ತಗೊಂಡ್ರೆ ನಮ್ದು ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಬಿದ್ದಿದೆ, ನೀವು ನೋಡ್ತಾ ಇರ್ಬೋದು, ಪಿನ್ ಬಾರ್ ಕ್ಯಾಂಡಲ್. ಸೊ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಈಸಿಯಾಗಿ ಅಚೀವ್ ಆಗುತ್ತೆ. ಸೊ ಆಮೇಲೆ BMS ಆಯ್ತು. BMS ಬ್ರೇಕ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ ಕೊಡ್ತು ಮಾರ್ಕೆಟು. ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಕೊಟ್ಟು ಮತ್ತೆ ನೆಕ್ಸ್ಟ್ ಡೇ ಮಾರ್ಕೆಟು ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿ ಮಾರ್ಕೆಟು ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇತ್ತು, ಅದನ್ನ ಬ್ರೇಕ್ ಮಾಡಿ ಮತ್ತೆ ಕೆಳಗಡೆ ಬಂದಿದೆ. ಅದು ಯಾಕೆ ಬಂದಿದೆ ಅಂತ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ಮಾರ್ಕೆಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಸೊ ಇದನ್ನ ಹಾಕೊಂಡು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ನೇಹಿತರೆ, ನಾನು ಸಾಲ್ವ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.